ಸ್ನೇಹಿತರೆ ನಮಸ್ಕಾರ. ನಿನ್ನೆ ಹೀಗೆ ಸುತ್ತಾಡ್ಲಿಕ್ಕೆ ಅಂತೇಳಿ ಪಶ್ಚಿಮ ಘಟ್ಟದ ತಪ್ಪಲಿಗೆ ಹೋಗಿದ್ದೆ. ಹಾಗೆ ಸುತ್ತಾಡಿಕೊಂಡು ಹಿಂದೆ ಬರುವಾಗ ಪೇತ್ರಿ ದಾರಿಯಾಗಿ ಬಂದೆ. ದಾರಿಯಲ್ಲಿ ಬರ್ತಾ ಇರುವಾಗ ರಸ್ತೆಯ ಎಡಬದಿಯಲ್ಲಿ ಪಕ್ಕನೆ ನನ್ನ ಗಮನ ಸೆಳೆಯಿತು. ಆ ಬಣ್ಣ, ಆ ಮರದ ಹಣ್ಣಿನ ಬಣ್ಣ ನನ್ನ ಗಮನ ಸೆಳೆಯಿತು. ತಕ್ಷಣ ಕಾರ್ ನಿಲ್ಲಿಸಿದೆ. ಇಳಿದು ಮನೆಗೆ ಹೋಗುವಾಗ ಪಕ್ಕದಲ್ಲಿ ಅಂಗಡಿ ಇದೆ, ನೀವು ನೋಡ್ತಾ ಇದ್ದೀರಿ. ಆ ಅಂಗಡಿಯವರು ಅವ್ರ ಹತ್ರ ಪ್ರಶ್ನೆ ಕೇಳಿದೆ, ಈ ವಿಡಿಯೋ ಮಾಡ್ಬೋದಾ ಅಂತ ಕೇಳಿದೆ. ಅದಕ್ಕೆ ಮೊದಲು ಅವರು ಆತಂಕದಿಂದ ಯಾಕೆ ಅಂತ ಕೇಳಿದರು. ಅಂದರೆ ಅವರು ಮನೆಯ ವಿಡಿಯೋ ಮಾಡ್ತಾ ಇದ್ದಾನ ಇವನು ಅಂತ ಕೇಳಿ ನಾನು ಹೇಳಿದೆ, ಈ ಗಿಡದ ವಿಡಿಯೋ ಮಾಡಬೇಕು ಅಂತ ಹೇಳಿದಾಗ ಓಕೆ ಅಂತ ಹೇಳಿದರು. ಆ ವಿಡಿಯೋ ಇದನ್ನು ನೋಡಿ ನೀವು ಸಾಕಷ್ಟು ಜನ ನೋಡಿರ್ತೀರಿ, ಆದರೆ ಈ ಗಿಡದ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಅಲ್ಲಲ್ಲಿ ಅಪರೂಪಕ್ಕೆ ಮನೆಯ ಆವರಣದಲ್ಲಿ, ತೋಟಗಳಲ್ಲಿ ಈ ಗಿಡಗಳೆಲ್ಲ ಕಾಣಲಿಕ್ಕೆ ಸಿಗ್ತಾ ಇರ್ತವೆ. ಆದರೆ ನಾವು ಅದನ್ನು ಗಮನಿಸೋ ಗೋಜಿಗೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ಮನಸ್ಸಲ್ಲಿ ನಿರಂತರವಾಗಿ ನಮ್ಮದೇ ಚಟುವಟಿಕೆಗಳು ಸುತ್ತುತ್ತಾ ಇದ್ದು ನಾವು ಪೂರ್ಣ ಕಳೆದೋಗಿರ್ತೀವಿ. ಹಾಗಾಗಿ ಇಂಥ ಸಸ್ಯಗಳ, ಇಂಥ ಬಣ್ಣಗಳ ಸೌಂದರ್ಯವನ್ನು ಸವಿಯೋದರಿಂದ ನಾವು ವಂಚಿತರಾಗಿರ್ತೀವಿ. ಸೊ ಈಗ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಗಿಡದ ಬಗ್ಗೆ, ಇದಕ್ಕೆ ನಾವು ಸಿಂಧೂರದ ಗಿಡ ಅಂತ ಕರಿತೀವಿ, ಕುಂಕುಮದ ಗಿಡ ಅಂತ ಕರೀತಾರೆ, ಕೆಲವು ಕಡೆ ರಂಗುಮಾಲೆ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಲಿಪ್ಸ್ಟಿಕ್ ಟ್ರೀ ಅಂತ ಕೂಡ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಭಿಕ್ಸಾ ಒರೆಲ್ಲಾನಾ ಅಂತೇಳಿ. ಇದು ಭಾರತದಾದ್ಯಂತ ಕಾಣಲಿಕ್ಕೆ ಸಿಗುವಂಥ ಗಿಡ ಇದು. ಈ ಹಣ್ಣನ್ನು ನೋಡಿ, ಎಷ್ಟು ಸುಂದರವಾದ ಬಣ್ಣ ಇದೆ ನೋಡಿ. ಇದರ ವಿಶೇಷತೆ ಅಂದರೆ, ಈ ಹಣ್ಣನ್ನು ಈಗ ನಾವು ಏನು ಓಪನ್ ಮಾಡಿ ಅದರ ಒಳಗಿನ ಬೀಜವನ್ನು ಕಿವುಚಿದ್ರೆ ಭಾಳ ಸುಂದರವಾದ ಒಂದು ಬಣ್ಣ ಬರ್ತದೆ. ಆ ಬಣ್ಣವನ್ನು ಅನೇಕ ರೀತಿಯಲ್ಲಿ ನಮ್ಮವರು ಬಳಸ್ಕೊಳ್ತಾ ಇದ್ದರು. ಅಡುಗೆಗೆ, ಔಷಧಿಗೆ, ಬೇರೆ ಬೇರೆ ಸೌಂದರ್ಯ ಸಾಧನವಾಗಿಯೂ ಬಳಕೆ ಮಾಡ್ತಾ ಇದ್ದರು. ಉತ್ತರ ಭಾರತದ ಕೆಲವೆಡೆ ಈ ಮರಕ್ಕೆ ಎಷ್ಟು ಪಾವಿತ್ರ್ಯತೆ ಇದೆ ಅಂದರೆ, ಇದಕ್ಕೆ ದೀಪಾವಳಿಯ ದಿನ ಪೂಜೆ ಕೂಡ ಮಾಡ್ತಾರಂತೆ. ಅಲ್ಲಿ ಹನುಮನ ದೇವಸ್ಥಾನಗಳಲ್ಲಿ ಹನುಮನಿಗೆ ಇಡೀ ಇದರ ಬಣ್ಣವನ್ನು ಲೇಪ ಮಾಡಿ ಇಡೋದು, ಅದೇ ಸಿಂಧೂರವನ್ನು ಪ್ರಸಾದವಾಗಿ ಕೊಡೋದು, ತುಳಸಿ ಪೂಜೆಗೆ ಬಳಸೋದು. ಇನ್ನು ದೀಪಾವಳಿಯ ಗೋಪೂಜೆ ಬರುತ್ತೆ, ಗೋಪೂಜೆಗೂ ಗೋವುಗಳಿಗೂ ಈ ಬಣ್ಣವನ್ನು ಬಳಕೆ ಮಾಡೋದು ನಮಗೆ ವಿಷಯ ತಿಳಿಯುತ್ತೆ. ಇನ್ನು ಅಡುಗೆ ವಿಚಾರಕ್ಕೆ ಬಂದರೆ, ಕೇಸರಿ ಬಾತಿಗೂ ಬಳಸ್ತಾರೆ, ಜಿಲೇಬಿಗೆ ಬಣ್ಣ ಬರುವಂಥದ್ದು, ಬೆಣ್ಣೆ, ತುಪ್ಪ, ವನಸ್ಪತಿ, ಗಿಣ್ಣು, ಚಾಕ್ಲೇಟು, ಹೀಗೆ ಅನೇಕ ಖಾದ್ಯಗಳಿಗೆ ಇದನ್ನು ಬಳಸ್ಕೊಳ್ತಾರೆ. ಒಂದು ಬಣ್ಣ ಇನ್ನೊಂದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುವ ಗುಣ ಇದರಲ್ಲಿ ಇದೆ. ಇನ್ನೊಂದು ಕಡೆ ನಾನು ಆಯುರ್ವೇದ ವೈದ್ಯರು ಹೇಳುವುದನ್ನು ಕೇಳಿದೆ, ಮುಟ್ಟಾದ ಸಂದರ್ಭದಲ್ಲಿ ಮಹಿಳೆಯರಿಗೆ ಬರುವಂತಹ ಹೊಟ್ಟೆ ನೋವಿಗೆ ಈ ಬೀಜ, ಈ ಹಣ್ಣಿನ ಬೀಜ ಬಹಳ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಔಷಧಿಯ ವಿಚಾರಕ್ಕೆ ಬಂದರೆ, ಇಡೀ ಗಿಡ ಸಮೂಲ, ಬೇರು ಸಮೇತ ಎಲೆಯವರೆಗೆ ಹಣ್ಣು, ಹೂವು, ಇದರ ಬೀಜ ಎಲ್ಲವೂ ನಮ್ಮ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸ್ತಾ ಇದ್ದಾರೆ ಆಯುರ್ವೇದದಲ್ಲಿ. ಈಗಲೂ ಚಲಾವಣೆಯಲ್ಲಿದೆ. ಹಿಂದೆ ಈ ಕುಂಕುಮ ಇಡುವವರು ನಾವು ಹಿಂದಿನ ಕಾಲದಿಂದಲೂ ಹೆಚ್ಚಾಗಿ ಈ ಸಿಂಧೂರ ಗಿಡದ ಇದೇ ಬಣ್ಣವನ್ನು ಕುಂಕುಮವಾಗಿ ಬಳಸ್ತಾ ಇದ್ರಂತೆ. ಈಗೆಲ್ಲ ರಾಸಾಯನಿಕ ಕುಂಕುಮ ಬಂದಿದೆ, ಅದರಿಂದ ಚರ್ಮದ ಸಮಸ್ಯೆಗಳು ಬರ್ಬೋದು, ಬರುವಾದ ಪುರಾವೆಗಳು ತುಂಬ ಸಿಗ್ತವೆ. ಹಾಗಾಗಿ ಇಂಥ ಗಿಡಗಳನ್ನು ನಾವು ಬೆಳೆಸಿ ಇದರಿಂದ ನಾವು ಬಣ್ಣವನ್ನು ತಯಾರು ಮಾಡಿ ಇಟ್ಕೊಂಡ್ರೆ ಭಾಳ ಸರಳವಾಗಿ ಕೆಲವು ನಿಯಮ ಇದೆ ಈ ಬಣ್ಣವನ್ನು ಬಳಸುವಂಥದ್ದು. ಈಗ ನೋಡಿ, ಈ ವಿಡಿಯೋದಲ್ಲಿ ನೋಡ್ತಾ ಇದ್ರಿ, ವ್ಯಕ್ತಿಯ ಕೈ ಅದನ್ನು ಕಿವುಚಿದಂದರೆ ಯಾವ ಬಣ್ಣ ಬರ್ತದೆ ನೋಡಿ, ಸಿಂಧೂರ ಬಣ್ಣ ಬರ್ತದೆ. ಅದನ್ನು ಇನ್ನಷ್ಟು ಬೇರೆ ರೀತಿಯಲ್ಲಿ ಬಣ್ಣ ಮಾಡಿಕೊಂಡು ನೀವು ಗೂಗಲಲ್ಲಿ ಅದರ ಬಗ್ಗೆ ಮಾಹಿತಿ ಹುಡುಕಿದರೆ ಬೇಕಾದಷ್ಟು ಮಾಹಿತಿಗಳು ಸಿಗ್ತವೆ. ಹಾಗೆ ಮಾಡಿಕೊಂಡು ಕುಂಕುಮವಾಗಿ ನಾವು ಬಳಸ್ಬೋದು. ಇದನ್ನು ಮರ ಅಂತ ಹೇಳೋದಕ್ಕಿಂತಲೂ ಒಂದು ದೊಡ್ಡ ಪೊದೆಯ ಮಾದರಿಯಲ್ಲಿ ಇದು ಬೆಳ್ತದೆ. ಸುಮಾರು ಎತ್ತರ ಅಂದರೆ ಸುಮಾರು 15 ಅಡಿ ಉದ್ದ, ಒಂದು 4-4.5 ಮೀಟರ್ ಎತ್ತರ ಬೆಳೀತದೆ. ಹಾಗಾಗಿ ನಾವು ಕರೆಂಟಿನ ವೈರಿಗೆ ತಾಗುತ್ತೆ ಅಥವಾ ದೊಡ್ಡ ಮರವಾಗಿ ಸಮಸ್ಯೆ ಆಗುತ್ತೆ ಅನ್ನೋದು ಏನೂ ಇಲ್ಲ. ಎಲ್ಲರ ಮನೆಯ ಅಂಗಳದಲ್ಲಿ ಇದನ್ನು ಬೆಳೆಸ್ಕೊಳ್ಬೋದು. ಹಿಂದೆ ಕೃಷಿ ಪ್ರದೇಶ, ದೊಡ್ಡ ದೊಡ್ಡ ತೋಟಗಳಿದ್ದಾಗ ಅಂಥ ಕಡೆಗಳಲ್ಲಿ ಸಾಮಾನ್ಯವಾಗಿ ಈ ಗಿಡಗಳು, ಸಿಂಧೂರ ಗಿಡಗಳು ನಮಗೆ ಕಾಣಲಿಕ್ಕೆ ಸಿಗ್ತಾಯಿದ್ವು. ಈಗ ಕೃಷಿ ಪ್ರದೇಶ ಎಲ್ಲ ನಾಶ ಆಗ್ತಾ ಬರೋದರಿಂದ ಎಲ್ಲೋ ಗ್ರಾಮೀಣ ಪ್ರದೇಶದ ಕೆಲವೆಡೆಗಳಲ್ಲಿ ನಾವು ಇಂಥ ಒಂದು ಗಿಡಗಳನ್ನು ನಾವು ಅಪರೂಪಕ್ಕೆ ಕಾಣಬಹುದು. ಅನೇಕ ನರ್ಸರಿಗಳಲ್ಲಿ ಇದನ್ನು ಮಾರಾಟ ಮಾಡ್ತಾರೆ. ಒಂದು ವೇಳೆ ಅವರಲ್ಲಿ ಇಲ್ಲದಿದ್ದರೆ ಆರ್ಡರ್ ಮಾಡಿದರೆ ಅವರು ತಯಾರಿ ಮಾಡಿ ಕೂಡ ಕೊಡುವಂಥ ವ್ಯವಸ್ಥೆ ಇದೆ.
ಹಾಗಾಗಿ ನಾವು ನಮ್ಮ ಮನೆ ಅಂಗಳದಲ್ಲಿ ಒಂದೊಂದು ಗಿಡಗಳನ್ನು ಇದನ್ನು ನೆಟ್ಟರೆ ಇದು ಔಷಧಿಯ ಗುಣವೂ ಹೌದು, ನಮ್ಗೆ ಬೇಕಾದಾಗ ಕುಂಕುಮ ರೀತಿಯಲ್ಲಿ ಬಳಸ್ಕೊಳ್ಬೋದು, ಮತ್ತು ಇಡೀ ಮನೆಯ ಒಂದು ಅಂಗಳದ ಒಂದು ಏನು ವಾತಾವರಣವನ್ನು ಸೌಂದರ್ಯವನ್ನು ಹೆಚ್ಚಿಸ್ತದೆ. ಹೇಗಿದೆ ನೋಡಿ, ಇದರ ಒಂದು ಹಣ್ಣಿನ ಬಣ್ಣ ಎಷ್ಟು ಸುಂದರವಾಗಿ ಕಾಣ್ತದೆ, ಎಷ್ಟು ದೂರದಿಂದಲೂ ಎದ್ದು ಕಾಣುವಂಥ ಗಿಡ. ಮನೆಯ ಇಡೀ ಒಂದು ಪರಿಸರವನ್ನು ಸುಂದರವಾಗಿ ಇಟ್ಟುಕೊಳ್ಳುವಂಥ ಕೆಲಸ ಈ ಗಿಡಗಳು ಮಾಡ್ತವೆ. ಹಾಗಾಗಿ ಆದಷ್ಟು ಇವುಗಳನ್ನು ಸಂರಕ್ಷಣೆ ಮಾಡೋಣ. ನಮಸ್ಕಾರ.